ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅಂತಲೇ ಅನ್ಬೋದು. ಯಾಕಂದರೆ ರೀಸೆಂಟಾಗಿ ಮೊನ್ನೆ ಒಂದು ಈವೆಂಟ್ ಲಾಂಚ್ ಆಯಿತು. ಯಾವುದಪ್ಪ ಅಂದರೆ ಐಕು Z9S Pro ಮತ್ತು Z9S ಅಂತ ಎರಡು ಮೊಬೈಲು ಲಾಂಚ್ ಆಯಿತು. ನಾನು ಏನಪ್ಪ ಐಕು ಮತ್ತು ವಿವೋದವ್ರದ್ದು ಒಂದೇ ರೀತಿ ಅಂದರೆ ವಿವೋನೇ ಈ ಐಕು ಮೊಬೈಲ್ಸ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಎಲ್ಲ ಓವರಾಲ್ ಎಲ್ಲ ಇರೋದು ವಿವೋದವ್ರನ್ನೇ. ವಿವೋದ ಆ್ಯಂಡ್ ಅವರು ಪೂರ್ತಿ ಐಕು ಇರೋದು. ಬಟ್ ಒಂದೇ ಮೊಬೈಲ್ನ ಸಿಮಿಲರ್ ಆಗಿ ಎರಡು ಬ್ರ್ಯಾಂಡಲ್ಲಿ ಯಾಕೆ ಲಾಂಚ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಲಿಲ್ಲ. ನಾನು ಈಗ Z9S Pro ಅಂತ ಒಂದು ಮೊಬೈಲ್ ಲಾಂಚ್ ಆಯಿತು, ಅದ್ರ ಸ್ಪೆಸಿಫಿಕೇಶನ್ ಚೆಕ್ ಮಾಡಿದೆ. ಅದೇ ರೀತಿ ಈಗ ಮತ್ತೆ 27ನೇ ತಾರೀಕು ಆಗಸ್ಟ್ ಈ ಮಂತೇನೆ ವಿವೋ T3 Pro ಅಂತ ಒಂದು ಮೊಬೈಲ್ ಲಾಂಚ್ ಆಗ್ತಾ ಇದೆ. ಅದನ್ನು ಚೆಕ್ ಮಾಡಿದೆ, ನೋಡಿದ್ರೆ ಎರಡು ಸೇಮ್ ಟು ಸೇಮ್ ಮೊಬೈಲು, ಯಾವುದೇ ಥರದ್ದು ಒಂದು ಚೂರು ಕೂಡ ಚೇಂಜಸ್ ಮಾಡ್ದೇನೆ ಎರಡು ಮೊಬೈಲ್ ರೀತಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಐಕು Z9S Pro ಸೀರೀಸಲ್ಲಿ ಲಾಂಚ್ ಆಗ್ತಾ ಇದೆ, ಇದು ವಿವೋ T3 Pro ಸೀರೀಸಲ್ಲಿ ಲಾಂಚ್ ಆಗ್ತಾ ಇದೆ. ಅದ್ಯಾಕೆ ಆ ಥರ ಮಾಡ್ತಾರೆ ಅಂತ ಅರ್ಥ ಆಗಿಲ್ಲ. ನಾನು Z9 ಆಲ್ರೆಡಿ ಲಾಂಚ್ ಆಗಿರೋದ್ರಿಂದ Z9S Pro ಅದರ ಸ್ಪೆಸಿಫಿಕೇಶನ್ ಹೇಳ್ತೀನಿ ಕೇಳಿ. ಇದು ಡಿಸೈನ್ ವೈಸು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಪಕ್ಕ. ಒಂದು ವಿವೋ T3 Pro, ಇನ್ನೊಂದು ಐಕು Z9S Pro ಅಂತ. ಸೊ ಡಿಸೈನ್ ನೋಡಿ, ಸೇಮ್ ಟು ಸೇಮ್, ಒಂಚೂರು ಕೂಡ ಚೇಂಜ್ ಮಾಡಿಲ್ಲ. ಅದೇ ಥರ ಸೇಮ್ ಮೊಬೈಲ್ನೇ ಹೆಸರು ಚೇಂಜ್ ಮಾಡಿ ಬಿಟ್ಟಿರೋದು. ಇದು ನನಗಂತೂ ಅರ್ಥ ಆಗಲಿಲ್ಲ. ಡಿಸ್ಪ್ಲೇ ಕೂಡ ಅಷ್ಟೇ, ಇದರಲ್ಲೂ ಕೂಡ ಫುಲ್ HD ಪ್ಲಸ್ಸು AMOLED ಡಿಸ್ಪ್ಲೇ ಇದೆ, 120 Hz, 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ಸು, ಮತ್ತು 50 MP ಪ್ಲಸ್ 8 MP ಸೋನಿ IMX882 ಸೆನ್ಸರು, 5500 mAh ಬ್ಯಾಟ್ರಿ, 80 ವಾಟ್ ಫಾಸ್ಟ್ ಚಾರ್ಜಿಂಗು, ಫನ್ ಟಚ್ OS 14, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು, IP64 ವಾಟರ್ ರೆಸಿಸ್ಟೆಂಟು. ಈ ಸ್ಪೆಸಿಫಿಕೇಶನ್ ಐಕು Z9S Proದಾದರೆ T3 ಇದು ಕೂಡ ಸೇಮ್ ಅದೇ ಥರ. ಬಟ್ ಅವರು ಸಸ್ಪೆನ್ಸ್ ಆಗಿ ಹೇಳ್ತಾ ಬರ್ತಿದ್ದಾರೆ. ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ, ಅಂದರೆ ನೆಕ್ಸ್ಟ್ ಒಂದು ಡೇಟ್ ಕೊಟ್ಬಿಟ್ಟು ಅನ್ವೀಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಸೇಮ್ ಮೊಬೈಲು, ಬಟ್ ಫಸ್ಟು ಐಕೋದಲ್ಲಿ ಲಾಂಚ್ ಆಗಿದೆ, ಅದು ಅಮೆಝಾನಲ್ಲಿ ಸೇಲ್ ಆಗುತ್ತೆ. ಈ ಫ್ಲಿಪ್ಕಾರ್ಟ್ಗೆ ಬರೋದಾದರೆ ವಿವೋದು ಫ್ಲಿಪ್ಕಾರ್ಟಲ್ಲಿ ಸೇಲ್ ಆಗುತ್ತೆ. ಮೇ ಬಿ ಅವರು ಒಂದು ಮೊಬೈಲ್ ಬ್ರ್ಯಾಂಡು ಅಮೆಝಾನ್ಗೆ ಅಂತ ಇಟ್ಬಿಟ್ಟಿದ್ದಾರೆ ಐಕೋನ, ಬಟ್ ವಿವೋನ ಫ್ಲಿಪ್ಕಾರ್ಟ್ಗೆ ಅಂತ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಅಂತಲೇ ಮೇ ಬಿ ಅವರು ಎರಡು ಪ್ಲ್ಯಾಟ್ಫಾರ್ಮಲ್ಲೂ ಸೇಲ್ ಮಾಡೋದಕ್ಕೋಸ್ಕರ ಈ ರೀತಿ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಒಂದು ಡಿಸೈನ್ ಅದು ಇಲ್ಲಾಂದರೆ ಏನಾದರೂ ಒಂದು ಸಣ್ಣ ಸ್ಪೆಸಿಫಿಕೇಶನ್ನಾದ್ರು ಚೇಂಜ್ ಮಾಡಬೇಕಿತ್ತು. ಬಟ್ ಡಿಟ್ಟೋ ಮೊಬೈಲ್ನ ಹಂಗೆ ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಕೂಡ ಲಾಂಚ್ ಆಗಿದೆ, ಐಕು Z9S ಅಂತ ಒಂದು ಮೊಬೈಲ್ ಕೂಡ ಲಾಂಚ್ ಆಗ್ತಿದೆ. ಅದು ಮೇ ಬಿ ನನಗೆ ಅನ್ನಿಸ್ದಂಗೆ, ನಾನು ಗೆಸ್ ಮಾಡೋ ಪ್ರಕಾರ ನೆಕ್ಸ್ಟ್ ಬರೋ ವಿವೋ V40e ಅಂತ ಒಂದು ಮಾಡೆಲ್ ಲಾಂಚ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ವಿವೋ V30 ಸೀರೀಸಲ್ಲೂ ಕೂಡ ಅದೇ ಥರ ಒಂದು ಲಾಂಚ್ ಆಗಿತ್ತು E ಅಂತ. ಇದು ಕೂಡ ಅದೇ ಥರ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಆ ಮೊಬೈಲು ಈಗ ಐಕು Z9S ಅಂತ ಲಾಂಚ್ ಆಗಿದೆಯಲ್ಲ, ಡಿಟ್ಟೋ ಸ್ಪೆಸಿಫಿಕೇಶನು ಅದೇ ಮೊಬೈಲು ವಿವೋ V40e ಅಂತ ಲಾಂಚ್ ಆಗಲೇ ಆಗುತ್ತೆ. ಸೇಮ್ ಟು ಸೇಮ್ ಡಿಸೈನಲ್ಲಿ, ಸೇಮ್ ಟು ಸೇಮ್ ಸ್ಪೆಸಿಫಿಕೇಶನಲ್ಲಿ ವಿವೋದಲ್ಲಿ ಲಾಂಚ್ ಆಗುತ್ತೆ. ಇದರಿಂದ ನನಗೆ ಅರ್ಥ ಆಗಲಿಲ್ಲ, ನನಗೆ ಯಾವ ರೀತಿ ಇವರು ಕಂಪ್ನಿಗಳು ಈ ರೀತಿ ಎರಡು ಮೊಬೈಲ್ನ ಲಾಂಚ್ ಮಾಡೋದ್ರಿಂದ ಅವ್ರಿಗೇನು ಪ್ರಾಫಿಟ್ ಸಿಗುತ್ತೆ. ಐಕುಗೆ ಬೇರೆ ಫ್ಯಾನ್ಸ್ ಇದ್ದಾರೆ, ವಿವೋಗೆ ಫ್ಯಾನ್ಸ್ ಬೇರೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿ ಇದೇ ಮೊಬೈಲು ಅಂತಲ್ಲ, ವಿವೋ ಐಕು ಅಂತಲ್ಲ, ಓಪೋದಲ್ಲೂ ಕೂಡ ಅದೇ ಥರ ಆಗುತ್ತೆ. ಎಷ್ಟೋ ಓಪೋ ಮೊಬೈಲ್ಗಳು OnePlusಗೆ ಮಾಮೂಲಿ ಕಾಪಿಯಾಗಿ ಲಾಂಚ್ ಆಗ್ತವೆ. OnePlusದು ಎಷ್ಟೋ ಮೊಬೈಲ್ಗಳು, ಟ್ಯಾಬ್ಲೆಟ್ಗಳು ಇವೆಲ್ಲ ಓಪೋ ಹೆಸರಲ್ಲಿ ಲಾಂಚ್ ಆಗುತ್ತೆ. ಬಟ್ ಅದನ್ನೆಲ್ಲ ಓನ್ ಮಾಡಿರೋರು ಓಪೋದವರು, ಬಟ್ ಲಾಂಚ್ ಮಾಡೋದು ಡಿಫ್ರೆಂಟ್ ಹೆಸರಲ್ಲಿ. ಅಟ್ಲೀಸ್ಟ್ ನಾನು ಚೆಕ್ ಮಾಡಿದಂಗೆ ಇದನ್ನೆಲ್ಲ ತಂದವರೆ ಫಸ್ಟು MIಯಲ್ಲಿ ನಿಮಗೆ ಪೋಕೋ ಸೀರೀಸ್ ಗೊತ್ತಿರ್ಬೋದು, ಪೋಕೋದಲ್ಲೂ ಕೂಡ ಸೇಮ್ MIದು ಮೊಬೈಲ್ ಏನಿರುತ್ತೆ ಅದನ್ನೇ ಕಾಪಿ ಮಾಡಾಕ್ತಾರೆ. ಅಟ್ಲೀಸ್ಟ್ ಅವರು ಡಿಸೈನ್ನಾರು ಚೇಂಜ್ ಮಾಡ್ತಾರೆ, ಡಿಸೈನು ಒಂದು ಸ್ವಲ್ಪ ಅಟ್ಲೀಸ್ಟ್ ಸ್ಪೆಸಿಫಿಕೇಶನ್ ಲಾಂಚ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಅದಾದಮೇಲೆ ಔಟ್ಸೈಡು ಅಟ್ಲೀಸ್ಟ್ ಇಂಡಿಯಾದಲ್ಲಿ ಲಾಂಚ್ ಆಗದೆ ಇರೋ ಮಾಡೆಲ್ಗಳನ್ನ ಅವರು ಮಾಮೂಲಿ ಗ್ಲೋಬಲ್ ಮಾರ್ಕೆಟಲ್ಲಿ ಲಾಂಚ್ ಆಗಿರೋದನ್ನ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಲಾಂಚ್ ಆಗದಿರೋ ಮಾಡೆಲ್ನ MI ಮೊಬೈಲ್ದು ಕಾಪಿ ಮಾಡಿ ಪೋಕೋದಲ್ಲಿ ಲಾಂಚ್ ಮಾಡ್ತಾರೆ. ಬಟ್ ಇತ್ತೀಚೆಗಂತೂ ಐಕು ಮೊಬೈಲು ಸಿಕ್ಕಾಪಟ್ಟೆ ಅದೇ ಥರ ಆಗಿದೆ. ಈ ಐಕೋದಲ್ಲೂ ಕೂಡ ಐಕು Z9X ಅಂತ ಒಂದು ಮೊಬೈಲ್ ಅಮೆಝಾನಲ್ಲಿ ಲಾಂಚ್ ಆಗಿದೆ. ಅದೇ ಸೇಮ್ ಮೊಬೈಲು ವಿವೋ T3X ಅಂತ ಆಲ್ರೆಡಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸೇಮ್ ಪ್ರೈಸಲ್ಲಿ ಕೂಡ ₹500 ಡಿಫ್ರೆನ್ಸ್ ಇದೆ. ವಿವೋ T3Xಗೆ 13,500 ಇದ್ರೆ ಇದು 13,000 ಇದೆ ಐಕು Z9Xಗೆ.
ಸೊ ಸೇಮ್ ಸ್ಪೆಸಿಫಿಕೇಶನ್ ಸೇಮ್ ಪ್ರೈಸ್ ಅಲ್ಲಿ T3 ನಾ ಹೇಳಿದ್ನಲ್ಲ T3 Pro ಅಂತ, ಅದು ಸೇಮ್ ಆಲ್ಮೋಸ್ಟ್ ಅದು ಕೂಡ ಅಫೋರ್ಡಬಲ್ ಆಗಿ ಲಾಂಚ್ ಆಗೋಂಥ ಸೀರೀಸ್ ಅದು ವಿವೋದಲ್ಲಿ. ಸೊ ಅದೇ ಪ್ರೈಸ್ ರೇಂಜಲ್ಲಿ ಇವರು ಲಾಂಚ್ ಮಾಡ್ತಿದ್ದಾರೆ. ಬಟ್ ಇದರಿಂದ ಅವ್ರಿಗೆ ಯಾವ ರೀತಿ ಪ್ರಾಫಿಟ್ ಆಗುತ್ತೆ, ಅದು ಯಾವ ರೀತಿ ಪ್ಲಾನಿಂಗಲ್ಲಿ ಈ ರೀತಿ ಮಾಡ್ತಾರೆ ಅಂತ ನಂಗಂತೂ ಅರ್ಥ ಆಗಿಲ್ಲ. ತುಂಬ ಕಂಪ್ನಿಗಳು ಅದೇ ಥರ ಮಾಡ್ತಾರೆ. ಇದು ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರೋಂಥ ಟಾಪಿಕ್ಕು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಕ್ಲಾರಿಟಿ ಇದ್ರೆ, ಯಾಕೆ ಈ ಥರ ಕಂಪ್ನಿಗಳು ಮಾಡ್ತಾರೆ ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಅಲ್ವಾ? ಮೋಸ್ಟ್ಲಿ ನಾನು ಅಂದ್ಕೊಂಡಂಗೆ ಅದೇ ಥರ ಆಗಿರುತ್ತೆ. ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡೋರು ಬೇರೆ ಥರ ಇದ್ದಾರೆ, ಆಮೇಲೆ ಅಮೆಝಾನಲ್ಲಿ ಪರ್ಚೇಸ್ ಮಾಡೋರು ಬೇರೆ ಥರ ಇದ್ದಾರೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡೋರು ಐಕು ಪರ್ಚೇಸ್ ಮಾಡ್ತಾರೆ, ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡೋರು ವಿವೋ ಪರ್ಚೇಸ್ ಮಾಡ್ತಾರೆ. ಇದೇ ಡಿಫ್ರೆನ್ಸಲ್ಲಿ ಅವರು ಲಾಂಚ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ತುಂಬ ಯೂಸ್ಫುಲ್ ಆಗೋ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಎಲ್ರಿಗೂ.